ಮೈಸೂರು ನೈಟ್ ಲೈಫ್ ಯುವ ಸಮೂಹಕ್ಕೆ ಕಂಟಕವಾಗ್ತಾ ಇದೆಯಾ ಈ ಟ್ರೆಂಡ್? ಒಂದು ಕಾಲದಲ್ಲಿ ರಾತ್ರಿ 9 ಗಂಟೆ ಆದ್ರೆ ಸಾಕು ಮಲಗ್ತಾ ಇದ್ದ ಸಾಂಸ್ಕೃತಿಕ ನಗರಿ ಮೈಸೂರು ಈಗ ನಡುರಾತ್ರಿ ಆದ್ರೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ವೀಕೆಂಡ್ ಬಂದ್ರೆ ಸಾಕು ಮೈಸೂರಿನ ಯುವಕರನ್ನ ಹುಚ್ಚೆಬ್ಬಿಸ್ತಾ ಇರೋ ಈ ನೈಟ್ ಲೈಫ್ ಕಲ್ಚರ್ ಹಿಂದೆ ಇರೋ ಕೆಲವು ಕರಾಳ ಸತ್ಯಗಳು ಇವತ್ತು ಹೆತ್ತ ಪೋಷಕರನ್ನ ನಿದ್ದೆ ಕೆಡಿಸ್ತಾ ಇದೆ. ಇದ್ರ ಬಗ್ಗೆ ಏನಿದು ಅಸಲಿ ಶಾಕ್ ಅಂದ್ರೆ, ಮೈಸೂರಿನ ವಿಜಯನಗರ ಇರಲಿ, ಗೋಕುಲಂ ಇರಲಿ ಅಥವಾ ಹುಟ್ಗಳ್ಳಿ ಸೈಡ್ ಇರಲಿ, ಸಾಲು ಸಾಲು ಪಬ್ಗಳು ಮತ್ತೆ ಲಾಂಜ್ಗಳು ತಲೆ ಎತ್ತುತ್ತಾ ಇದ್ರೆ. ಎಂಜಾಯ್ಮೆಂಟ್ ಹೆಸರಲ್ಲಿ ತಡರಾತ್ರಿಯವರೆಗೂ ಪಾರ್ಟಿ ಮಾಡೋದು, ಮಧ್ಯದ ಅಮಲ್ನಲ್ಲಿ ನಡುರಾತ್ರಿ ರಿಂಗ್ ರೋಡ್ಗಳಲ್ಲಿ ವೀಲಿಂಗ್ ಮತ್ತೆ ಬೈಕ್ ರೇಸಿಂಗ್ ಮಾಡೋದು ಇತ್ತೀಚೆಗೆ ಮಿತಿ ಮೀರ್ತಾ ಇದೆ. ಇದು ಕೇವಲ ಕಾನೂನು ಉಲ್ಲಂಘನೆ ಮಾತ್ರ ಅಲ್ಲ, ಅಮಾಯಕರ ಜೀವಕ್ಕೆ ತೊಂದೊಡ್ತಾ ಇರೋ ಕಂಟಕ ಅಂತಾನೆ ಹೇಳ್ಬೋದು. ಇನ್ನು ಕಾಂಟ್ರವರ್ಸಿ ಇಷ್ಟಕ್ಕೆ ನಿಲ್ಲಲ್ಲ. ಈ ನೈಟ್ ಲೈಫ್ ನೆರಳಲ್ಲಿ ಈಗ ಸಿಂಥೆಟಿಕ್ ಡ್ರಗ್ಸ್ ಮತ್ತೆ ಗಾಂಜಾ ದಂಧೆ ಕೂಡ ಮೈಸೂರಿಗೆ ಹರಡ್ತಾ ಇದೆ ಅನ್ನೋದು ಸಿಸಿಬಿ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಇನ್ನು ಪಿಜಿ ಮತ್ತೆ ಹಾಸ್ಟೆಲ್ಗಳಲ್ಲಿರೋ ಹೊರ ಜಿಲ್ಲೆಯ ಮತ್ತು ಲೋಕಲ್ ಕಾಲೇಜು ಸ್ಟೂಡೆಂಟ್ಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಮಾಫಿಯಾ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಇನ್ನು ಸಣ್ಣ ಸಣ್ಣ ಗಲಾಟೆಗಳು ದೊಡ್ಡ ಕ್ರೈಮ್ ಕೆಲಸಗಳಾಗಿ ಬದಲಾಗ್ತಾ ಇದ್ರೆ, ಇನ್ನು ಟ್ರೆಂಡ್ ಮತ್ತೆ ಫ್ರೀಡಮ್ ಹೆಸರಲ್ಲಿ ಯುವ ಸಮೂಹ ಈ ರೀತಿ ವ್ಯಸನಗಳ ಹಾದಿ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ? ಪೊಲೀಸರ ಕಣ್ಗಾವಲು ಇನ್ನಷ್ಟು ಕಠಿಣವಾಗಬೇಕಲ್ವಾ? ಮೈಸೂರಿನಲ್ಲಿ ಹೆಚ್ಚಾಗ್ತಾ ಇರೋ ಈ ಲೇಟ್ ನೈಟ್ ಅತಿರೇಕಗಳ ಬಗ್ಗೆ ನಿಮ್ಮ ಅನಿಸಿಕೆ ಆದರೂ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬ ಪೋಷಕರಿಗೂ ತಲುಪುವ ಹಾಗೆ ಶೇರ್ ಮಾಡಿ. ಇದು ಏಡೆನ್ಸ್ ನ್ಯೂಸ್. ನಾನು ಪ್ರತ್ಯುಷಾ ಮಹಾಲಕ್ಷ್ಮಿ.